ಕಪಟ ವ್ಯಕ್ತಿ ಜೀವನದಲ್ಲಿ ಕೇಳ್ತಾನ, ನಾನು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ನಾನು ಸಕ್ಸಸ್ ಆಗ್ಬೇಕಂದ್ರೆ ನಾನು ಏನು ಮಾಡಬೇಕಂತ ಆ ಬುದ್ಧಿವಂತ ಹೇಳ್ತಾನ, ನೀನು ಪ್ರಾಮಾಣಿಕತೆಯಿಂದ ಮಾಡುವುದಾದ್ರೆ ನಿನ್ನ ಜೀವನದಲ್ಲಿ ಜನರ ಮುಂದೆ ನೀನು ಒಳ್ಳೆಯವನಾಗಿ ಕಾಣಿಸ್ಕೋತಿ, ಕೆಟ್ಟವನಾಗಿ ನೀನು ಕಾಣಿಸ್ಕೋತಿಲ್ಲ ಎಂಬುದಾಗಿ ಅವ್ರು ಸಜೆಷನ್ ಕೊಡ್ತಾನೆ. ಯಾಕಂದ್ರೆ ನೀನು ಜನರಿಗೆ ಹಣಕಾಸಿನ ಸಹಾಯ ಆಗಿರ್ಬೋದು, ದಾನ ಧರ್ಮ ಆಗಿರ್ಬೋದು, ಅದಕ್ಕೆ ಒಳ್ಳೆ ಮನಸ್ಸಿನಿಂದ ಮಾಡುವ ಅಂತ ಇನ್ನೂ ಸಜೆಷನ್ ಕೊಡ್ತಾನೆ. ಅದನ್ನು ನೀವು ಗೊತ್ತಿದ್ದರೂ ಇನ್ನೇನು ಸಣ್ಣ ಹುಡುಗ ಅಲ್ಲ, ಈಗ ಅವನು ದೊಡ್ಡ ತಪ್ಪಿಂದ ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ಎರಡದ್ದು ಆಗಿರ್ತೈತೆ ಅವ್ರಿಗೆ. ಅವನೇನು ಸಣ್ಣವನಲ್ಲ, ನಾನು ಈ ಥರ ಮಾಡ್ಬೇಕಂತ ಅವ್ನ ಕಡೆ ಕೇಳ್ತಾನಲ್ಲ, ಇನ್ನು ತಪ್ಪಂತ ಇನ್ನು ಕಪಟಿಗೆ ತಪ್ಪಂತ ನಾವು ಒಪ್ಕೋತೀವಿ. ಇದನ್ನು ನಾವು ಒಳ್ಳೆ ಮನಸ್ಸಿನಿಂದ ದಯಾಪೂರ್ವಕವಾಗಿ ದೇವರಿಗೆ ಮೆಚ್ಚುಗೆ ಆಗಿ ನಾವು ಅದನ್ನ ಜನರು ನೋಡಲಿ ಎಂಬುದಾಗಿ ನಮ್ಮ ಕಾರ್ಯಗಳನ್ನು ಮಾಡ್ತೇವೆ. ದೇವರಿಗೆ ಮೆಚ್ಚುಗೆ ಆಗಿ ಎಂಬುದಾಗಿ ನಾವು ಜನರಿಗೆ ಸಹಾಯ ಮಾಡೋದ್ರಿಂದ ಅವ್ರು ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳಾಗಿ ಗುರುತಿಸ್ತಾರೆ, ನಮ್ಗೆ ಒಂದು ಒಳ್ಳೆಯ ಗೌರವವನ್ನು ಕೊಡ್ತಾರೆ. ಅದೇ ಈ ಕಪಟಿ ಉದ್ದೇಶ ಆ ಥರ ಅಲ್ಲ. ಒಳ್ಳೆಯವ್ರ ಕಡೆ ಅವನು ಕೇಳೋಕ್ಕಿಂತ ಮುಂಚೆ ನಾವು ಅದು ಒಳ್ಳೆಯದಲ್ಲ, ಅದು ಕೆಟ್ಟದ್ದು ಒಳ್ಳೆಯದಂತ ಯೋಚನೆ ಮಾಡಿ ಮಾಡೋದ್ರಿಂದ ದೇವರು ಅದನ್ನು ಮೆಚ್ತಾರೆ. ಓಕೆ, ಈಗ ವೆರಿ ಗುಡ್, ಚಪ್ಪಾಳಿ ಹೊಡ್ರಿ. बाइबल तगोरी लूका 10 बाइबल लूका 10 होती जस्ट 25 टू हो गया अभी है लास्ट नहीं, हाँ ये लास्ट स्टेशन. अरे 4:30 हो रहा है यार, हाँ पूरा होने तक 5 बज जाएगा. लूका 10:25 टू 37 यार्द स्टोरी ಇದೆ. 10:25 टू 37. ಓಕೆ, ಸೊ ಇದಕ್ಕೆ ಸ್ಟೋರಿ ನಿಮ್ದು ಮ್ಯಾಚ್ ಆಗ್ತೈತೆ ಈಗ. ಡು ಯು ಗಾಟ್ ಇಟ್? ನೋ. ನಮ್ಮ ನೇಬರ್ ಯಾರು ಅಂತ ಕೇಳ್ತಾನೆ ಅಲ್ಲಿ. ಸೊ ಅದಕ್ಕೆ ಅವನು ಹೇಳ್ತಾನೆ, ನೀನು ಯಾರೊಬ್ಬರಿಗೆ ಸಹಾಯ ಮಾಡಿದ್ರ. ಓಕೆ, ಸೊ ಈ ರೀತಿಯಿಂದ ಯಾಕೆ ಇದು ತೆಗ್ದೇನೆ ಅಂದರೆ, ಯೇಸು ಸ್ವಾಮಿ ದೃಷ್ಟಾಂತಗಳು ಹೇಳ್ತಿದ್ರು, ದೃಷ್ಟಾಂತ ಹೇಳಿ ಮೆಸೇಜ್ ಕೊಡ್ತಿದ್ರು. ಆ ರೀತಿಯಿಂದ ನೀವು ಇದು ಸ್ಟಡಿ ಮಾಡಿ ಇದ್ರಾಗಿಂದ ಪಾಯಿಂಟ್ಸ್ ತೆಗೆದು ಈ ರೀತಿಯಿಂದ ಮಕ್ಕಳಿಗೆ ಸ್ಟೋರಿ ಫಸ್ಟ್ ಹೇಳಿ ಆಮೇಲೆ ಇದು ಹೇಳಬೇಕು. ಅರ್ಥ ಆಯ್ತು? ತಿಳಿತು ಇಲ್ಲ? ಓಕೆ, ಇವ್ರ ಸ್ಟೋರಿಗೆ ಏನಂದರೆ ಲೂಕ 10ದಲ್ಲಿ ಒಂದು ಸಮಾರ್ಯ ಯಾವ ರೀತಿಯಿಂದ ಅವ್ನು ಹೆಲ್ಪ್ ಮಾಡ್ತಾನ. ಸೊ ಆ ರೀತಿಯಿಂದ ಅವನಿಗೆ ಗೊತ್ತಿತ್ತು 10 ಕಮಾಂಡ್ಮೆಂಟ್ಸ್ ಏನು, ದಶಾಜ್ಞೆಗಳು ಏನು ಅಂದರೆ ಕೂಡ ಅವ್ನು ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಅವ್ರು ಈ ಸ್ಟೋರಿ ಅದಕ್ಕೆ ಲಿಂಕ್ ಮಾಡ್ಕೊಂಡು ಹೇಳಬೇಕು. ದಿಸ್ ಇಸ್ ಜಸ್ಟ್ ಸ್ಯಾಂಪಲ್. ನೆಕ್ಸ್ಟ್ ಚಪ್ಪಾಳಿ ಹೊಡ್ರಿ ಅವ್ರಿಗೋಸ್ಕರ. ವೆರಿ ಗುಡ್, ಚಪ್ಪಾಳಿ ಹೊಡ್ರಿ.